ನಮಸ್ತೆ ವ್ಯೂವರ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಭಾರದ್ವಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ SR ವೆಲ್. ಇವತ್ತು ನಾವು ಓವರಾಲ್ ಸೆಕ್ಟೋರಲ್ ಇಂಡೆಕ್ಸಿಸ್ ಅಂದರೆ ನಾವು ಯಾವುದೆಲ್ಲ ಸೆಕ್ಟರ್ಸ್ ನಮಗೆ ನೆಕ್ಸ್ಟ್ ವೀಕಿಗೆ ಪರ್ಫಾರ್ಮ್ ಆಗುತ್ತೆ, ಯಾವುದೆಲ್ಲ ಸೆಕ್ಟರ್ಸ್ ಮೇಲೆ ನಾವು ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು, ಯಾವುದೆಲ್ಲ ಸೆಕ್ಟರ್ಸ್ ನಮಗೆ ಪರ್ಫಾರ್ಮ್ ಆಗ್ಬೋದು ಅದನ್ನೆಲ್ಲ ನೋಡ್ತಾ ಹೋಗೋಣ. ಯಾವುದೆಲ್ಲ ಸೆಕ್ಟರ್ಸ್ ನಮಗೆ ಚೆನ್ನಾಗಿದೆ, ಯಾವುದೆಲ್ಲ ಸೆಕ್ಟರ್ಸ್ ಬ್ರೇಕ್ಔಟ್ ಕೊಟ್ಟಿದೆ, ಯಾವ ಸೆಕ್ಟರ್ಸ್ ಮೇಲೆ ನಾವು ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಓವರಾಲ್ ನಾವು ಇಲ್ಲಿ ನಾನು ಸೆಕ್ಟರ್ ಮ್ಯಾಪ್ನ ಇಲ್ಲಿ ಶೋ ಮಾಡ್ತಾ ಇದ್ದೀನಿ. ಅದೇ ಪ್ರಕಾರ ನಾವು ಯಾವುದೆಲ್ಲ ಸೆಕ್ಟರ್ಸ್ ಮೂವ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ನೋಡ್ತಾ ಹೋದರೆ ನಾವು ನಿನ್ನೆ ಕೊಟ್ಟಿದ್ದು ಇಂಡೆಕ್ಸ್ ಕಾಲ್ಸ್ ಏನಾಯಿತು, ಇಂಡೆಕ್ಸ್ ಲೆವೆಲ್ಸ್ ಯಾವ ಥರ ಪ್ರೂವ್ ಆಯಿತು, ನಮಗೆ ಯಾವ್ದಾರು ಒಳ್ಳೆ ಇನಿಷಿಯೇಟ್ ಆಯಿತಾ ಟ್ರೇಡ್ ಲೆವೆಲ್ಸ್ ಅಂತ ನೋಡ್ತಾ ಹೋದರೆ ನಮಗೆ ಒನ್ಸ್ ನಾವು ಹೇಳಿದ್ದು 15,800 ಎಬೋ ಬೈ ಇನಿಷಿಯೇಟ್ ಆಗುತ್ತೆ ವಿತ್ ಎ ಟಾರ್ಗೆಟ್ ಆಫ್ 15,900 ಅಂತ ಹೇಳಿದ್ದೆ. ಅಪ್ ಟು ನಮಗೆ 15,880 ಅರೌಂಡ್ 100 ಪಾಯಿಂಟ್ಸ್ ನಮಗೆ ನಿಫ್ಟಿಲಿ ಸಿಕ್ಕಿದೆ ನಮ್ಮ ಬೈಯಿಂಗ್ ಲೆವೆಲ್ಸಿಂದ. ಯಾವುದೇ ಥರ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನಮಗೆ ನೆನೆ ಕಾಣಿಸ್ತಿಲ್ಲ. ಓವರಾಲ್ ನಮಗೆ ಇನಿಷಿಯಲಿ ಒಂದು ಹೈ ಓಪನ್ ಆದಮೇಲೆ ಒಂದು ಸ್ವಲ್ಪ ಡೌನ್ ಬಂದು ಮತ್ತೆ ಮಾರ್ಕೆಟ್ ಅಪ್ ಆಯಿತು. ಮತ್ತು ಡೇ ಹೈ ಹತ್ರ ಹೋಗ್ಬಿಟ್ಟು ಲಾಸ್ಟ್ 15 ಮಿನಿಟ್ಸಲ್ಲಿ ಒಂದು ಸ್ವಲ್ಪ ಡೌನ್ ಸೈಡಲ್ಲಿ ಕ್ಲೋಸ್ ಆಯಿತು. ಅದೇ ಥರ ನಾವು ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದರೆ ಬ್ಯಾಂಕ್ ನಿಫ್ಟಿ ನಮಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತು. ಅರೌಂಡ್ 600 ಪಾಯಿಂಟ್ಸ್ ನಮ್ಮ ಬೈಯಿಂಗ್ ಲೆವೆಲ್ಸಿಂದ ಇನಿಷಿಯೇಟ್ ಆಯಿತು. ನಾವು ಬೈ ಇನಿಷಿಯೇಟ್ ಮಾಡಿದಂಥದ್ದು 35,000ಇಂದ ನಾವು ಹೇಳಿದ್ದು ಬೈ ಇನಿಷಿಯೇಟ್ ಮಾಡಲಿಕ್ಕೆ. ಅಪ್ ಟು ನಮಗೆ ಟಾರ್ಗೆಟ್ ಆಫ್ 35,600ವರೆಗೂ ಹೋಗಿದೆ ಫ್ಯೂಚರ್ಸಲ್ಲಿ. ಮತ್ತು ಸ್ಪಾಟಲ್ಲಿ ನೋಡ್ತಾ ಹೋದರೆ 35,500ವರೆಗೂ ಹೋಗಿದೆ. ಒನ್ಸ್ ನಮಗೆ ನಾವು ರೆಕಮೆಂಡ್ ಮಾಡಿದಂಥದ್ದು 35,000 ಕಾಲ್ನ ನಾವು ನೋಡ್ಬೋದು ಅಂತ. 35,000 ಕಾಲ್ ನಮಗೆ ತುಂಬಾ ಪ್ರಾಫಿಟ್ ಕೊಟ್ಟಿದೆ. ಅರೌಂಡ್ 300 ರುಪೀಸಿಂದ 700 ರುಪೀಸ್ವರೆಗೆ 35,000 ಕಾಲ್ ಹೋಗಿದೆ ನೆನ್ನೆ. ಸೊ ಯಾರೆಲ್ಲ ಬೈ ಇನಿಷಿಯೇಟ್ ಮಾಡಿದ್ರು ಅವ್ರಿಗೆಲ್ಲ ತುಂಬಾ ಪ್ರಾಫಿಟ್ ಆಗಿರುತ್ತೆ. ಸೊ ನಮಗೆ ಇವಾಗಲೂ ನೋಡ್ತಾ ಹೋದರೆ ಬ್ಯಾಂಕ್ ನಿಫ್ಟಿ ನಮಗೆ ಅಪ್ಪರ್ ಸೈಡಿಗೆ ಓವರಾಲ್ ಹೋಗ್ತಾ ಇದೆ. ಇನ್ನು ನಾವು ಹೈಯರ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೆಲ್ಲ ಥರ ಬ್ಯಾಂಕ್ ನಿಫ್ಟಿನ ನೆಕ್ಸ್ಟ್ ವೀಕಲ್ಲಿ ಟ್ರೇಡ್ ಮಾಡ್ಬೋದು, ಯಾವುದೇ ಥರ ಮೂವ್ಮೆಂಟ್ ಬರುತ್ತೆ ಅಂತ ನಾವು ನಾಳೆ ಡಿಸ್ಕಸ್ ಮಾಡೋಣ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ನಾನು ನಾಳೆ ಡಿಸ್ಕಸ್ ಮಾಡ್ತೀನಿ. ಇವತ್ತು ಓವರಾಲ್ ಸೆಕ್ಟರ್ಸ್, ಅದರ್ ಸೆಕ್ಟರ್ಸ್, ಬ್ಯಾಂಕ್ ನಿಫ್ಟಿ ಬಿಟ್ಬಿಟ್ಟು ಅದರ್ ಸೆಕ್ಟರ್ಸ್ ಎಲ್ಲ ಯಾವ ಥರ ಮೂವ್ ಆಗ್ಬೋದು, ಯಾವುದೆಲ್ಲ ಸೆಕ್ಟರ್ಸ್ ನಮಗೆ ಮೂವ್ಮೆಂಟ್ ಕೊಡುತ್ತೆ ಅನ್ನೋದು ನಾನು ಡಿಸ್ಕಸ್ ಮಾಡ್ತೀನಿ ಇವಾಗ. ಫಸ್ಟು ನಾವು CNX ಫಾರ್ಮಾ ನೋಡ್ತಾ ಇದ್ದೀನಿ. ಫಾರ್ಮಾ ಇಂಡೆಕ್ಸ್ ಯಾವ ಥರ ಎಲ್ಲ ಮೂವ್ ಆಗುತ್ತೆ ಅಂತ, ಓವರಾಲ್ ಅದು ಯಾವ ಥರ ನಮಗೆ ಅಪ್ ಸೈಡಲ್ಲಿದೆಯಾ, ಡೌನ್ ಟ್ರೆಂಡಲ್ಲಿದೆಯಾ, ಯಾವ ಥರ ಇದೆ ಅಂತ ನಾವು ನೋಡ್ತಾ ಹೋದರೆ ನಮಗೆ ಫಾರ್ಮಾ ಇಂಡೆಕ್ಸ್ ಒಂದು ಹೈ ಮಾಡಿಬಿಟ್ಟು ಇವಾಗ ಸಪೋರ್ಟ್ ಲೆವೆಲ್ಸಲ್ಲಿ ಟ್ರೇಡ್ ಆಗ್ತಾ ಇದೆ. ಓವರಾಲ್ ನಮಗೆ ಇವಾಗ ಸಪೋರ್ಟ್ ಅಂತ ನೋಡ್ತಾ ಹೋದರೆ ಅದರದ್ದು 14,000 ಹತ್ತಿರ ಅದ್ರ ಸಪೋರ್ಟ್ ಇದೆ. ಸೊ ಸಪೋರ್ಟಲ್ಲಿ ನಮಗೆ 3-4 ಟೈಮ್ ಸಪೋರ್ಟ್ನ ಟೆಸ್ಟ್ ಮಾಡಿದೆ. ಇಲ್ಲೊಂದ್ಸಲಿ ಸಪೋರ್ಟ್ ಟೆಸ್ಟ್ ಮಾಡಿದೆ, ಇಲ್ಲೊಂದ್ಸಲಿ ಸಪೋರ್ಟ್ ಟೆಸ್ಟ್ ಮಾಡಿದೆ, ಇಲ್ಲೊಂದ್ಸಲಿ ಸಪೋರ್ಟ್ ಟೆಸ್ಟ್ ಮಾಡಿದೆ. ಸಪೋರ್ಟ್ ಟೆಸ್ಟ್ ಮಾಡಿ ಪ್ರತಿ ಸಲಿನೂ ಮೇಲ್ಗಡೆ ಹೋಗ್ತಾ ಇದೆ. ಸೊ ನಾವು ಇದನ್ನು ನೋಡ್ತೀವಿ ಅಂದರೆ ಇದು ವೆರಿ ಗುಡ್ ಸಪೋರ್ಟ್ ಅಂತ ನಾವು ಇನಿಷಿಯೇಟ್ ಮಾಡ್ಕೋಬೋದು. ಒನ್ಸ್ ಏನಾರು ಈ ಸಪೋರ್ಟ್ ಬ್ರೇಕ್ ಆಯ್ತು ಅಂದರೆ ಅಷ್ಟೇ ನಮಗೆ ಡೌನ್ ಸೈಡ್ ಬರುತ್ತೆ. ಅಂಟಿಲ್ ನಮಗೆ 14,000 ಕ್ಲೋಸಿಂಗ್ ಬೇಸಿಸಲ್ಲಿ ಸಪೋರ್ಟ್ ಬ್ರೇಕ್ ಆಗೋವರೆಗೂ ನಮಗೆ ಫಾರ್ಮಾದಲ್ಲಿ ಒಂದು ಸ್ವಲ್ಪ ಅಪ್ ಸೈಡ್ ಮೂಮೆಂಟಮ್ ಇರುತ್ತೆ. ಸೊ ನಮಗೆ ಅದರ್ ಇಂಡೆಕ್ಸಸ್ ಯಾವ ಥರ ಫಾಲೋ ಆಗುತ್ತೆ ಅದೇ ಥರ ನಮಗೆ ಫಾರ್ಮಾನು ಕೊಡುತ್ತೆ. ಸೊ ನಮಗೆ ಒನ್ಸ್ ನಮಗೆ ಕ್ಲೋಸಿಂಗ್ ಬೇಸಿಸ್ ಸ್ಟಾಪ್ ಲಾಸ್ ಆಗಿ ನಾವು 14,000ನ ಕ್ಯಾರಿ ಮಾಡಬೇಕು. ಅಲ್ಲಿವರೆಗೂ ನಾವು ಅಪ್ ಸೈಡ್ ನಮಗೆ ಇದು ಏನು ನಮಗೆ ಪ್ರೀವಿಯಸ್ ಹೈ ಇತ್ತಲ್ಲ 14,500 ಅಲ್ಲಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡೋದು. ಇದರಲ್ಲಿ ನಮಗೆ ಮೇಜರ್ ಸ್ಟಾಕ್ಸ್ ಅಂದರೆ ಸನ್ ಫಾರ್ಮಾ ಬರುತ್ತೆ, ಡಾಕ್ಟರ್ ರೆಡ್ಡಿಸ್ ಬರುತ್ತೆ, ಲೂಪಿನ್, ಡಾಕ್ಟರ್ ರೆಡ್ಡಿಸ್, ಆರೋ ಫಾರ್ಮಾ, ಸಿಪ್ಲಾ, ಇದಷ್ಟು ಸ್ಟಾಕ್ಸ್ ಮೇಲೆ ನಾವು ನೋಡ್ಬೋದು. ಸರ್ಟನ್ ಸ್ಟಾಕ್ ಸ್ಪೆಸಿಫಿಕ್ ವ್ಯೂಸ್ ಸಪ್ರೇಟ್ ಇರುತ್ತೆ. ಆದರೆ ಓವರಾಲ್ ನಾವು ಇಂಡೆಕ್ಸ್ ನೋಡೋದಾದರೆ ಅರೌಂಡ್ 14,000 ನಮಗೆ ಸಪೋರ್ಟ್ ಇದೆ. ಅಂಟಿಲ್ 14,000 ಸಪೋರ್ಟ್ ಬ್ರೇಕ್ ಆಗುವವರೆಗೂ ನಾವು ಫಾರ್ಮಾದಲ್ಲಿ ಬೈ ಇನಿಷಿಯೇಟ್ ಮಾಡೋದು. ಒನ್ಸ್ ಏನಾದರೂ 14,000 ಬಿಲೋ ಫಾರ್ಮಾ ಇಂಡೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಮಗೆ ಅದರದ್ದು ಮೇಜರ್ ಟ್ರೆಂಡ್ ಲೈನ್ ಸಪೋರ್ಟ್ ಇನ್ನೊಂದು ಬರುತ್ತೆ 13,900 ಬಿಲೋ ಮಾತ್ರ ನಮಗೆ ಫಾರ್ಮಾ ಸ್ಟಾಕ್ಸ್ ಸೆಲ್ ಇನಿಷಿಯೇಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಫಾರ್ಮಾದಲ್ಲಿ ಬೈಯಿಂಗ್ ಇರ್ಬೋದು. ಸೊ ಇದು ಓವರಾಲ್ ವ್ಯೂ ಫಾರ್ಮಾದು ನಾವು ನೋಡ್ತಾ ಹೋದರೆ ಈ ಥರ ಫಾರ್ಮಾ ಇನಿಷಿಯೇಷನ್ ಆಗಿದೆ. ಇದು ಮೇಜರ್ ನಮಗೆ ಸಪೋರ್ಟ್ ಅಂತ ಈ ಲೆವೆಲ್ಸ್ ಬರ್ತಾ ಇದೆ. ಸೊ ಅದನ್ನು ನಾವು ಶಾರ್ಟರ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಹೋದರೆ ಯಾವ ಥರ ಅದು ಮೂವ್ಮೆಂಟ್ ಆಗಿದೆ ಫಾರ್ಮಾ ಇಂಡೆಕ್ಸ್ ಅಂತ ನೋಡ್ತಾ ಹೋದರೆ ಪ್ರತಿ ಟೈಮ್ ಫ್ರೇಮಲ್ಲೂ ನಮಗೆ ಇಲ್ಲಿಂದ ಬೌನ್ಸ್ ಆಗ್ತಾ ಇದೆ. ಒಂದು ಸಲ ಬೌನ್ಸ್ ಆಗಿದೆ, ಲೆವೆಲ್ಸ್ ಬಂದು 2 ಸಲ ಬೌನ್ಸ್ ಆಗಿದೆ, 3ನೇ ಸಲ ಬೌನ್ಸ್ ಆಗಿದೆ, ಫರ್ದರ್ ಇಲ್ಲಿ ಮತ್ತೆ ಬಂದಿದೆ ಬೌನ್ಸ್ ಆಗಿ ಮತ್ತೆ ಬೌನ್ಸ್ ಆಗಿ ಹೋಗ್ತಾ ಇದೆ. ಮತ್ತೆ ಈ ಲೆವೆಲ್ಸ್ನ ರೀಟೆಸ್ಟ್ ಮಾಡಿಬಿಟ್ಟು ಮತ್ತೆ ಮೇಲೆ ಹೋಗ್ಬೋದು. ಸೊ ಈ ಲೆವೆಲ್ಸ್ ಬ್ರೇಕ್ಔಟ್ ಆಯ್ತು ಅಂದರೆ ಮಾತ್ರ ಡೌನ್ ಸೈಡ್ ಬರುತ್ತೆ. ಸೊ ನಾವು ಫಾರ್ಮಾ ಇಂಡೆಕ್ಸ್ದು ಓವರಾಲ್ ವ್ಯೂ ಈ ಥರ ಇದೆ. ಸೊ ನಮಗೆ 14,000 ನಮಗೆ ಕ್ಲೋಸಿಂಗ್ ಬೇಸಿಸ್ ಸ್ಟಾಪ್ ಲಾಸ್ ಆಗಿ ಬರುತ್ತೆ. ಈ ಲೆವೆಲ್ಸ್, ಈ ಸರ್ಟನ್ ಲೆವೆಲ್ಸ್ ಅದಕ್ಕಿಂತ ಮೇಲ್ಗಡೆ ಹೋಯ್ತು ಅಂದರೆ ನಮಗೆ ಓವರಾಲ್ ನಮಗೆ ಬೈ ಇನಿಷಿಯೇಟ್ ಆಗುತ್ತೆ. ಸೊ ಇದನ್ನು ನಾವು ಲೆವೆಲ್ಸ್ ಅಂತ ತಗೋಬೋದು. ಒನ್ಸ್ ಇದರ ಎಬೋ ಅಥವಾ ಬಿಲೋ ನಮಗೆ ಬೈ ಅಥವಾ ಸೆಲ್ ಇನಿಷಿಯೇಟ್ ಆಗುತ್ತೆ. ಸೊ ಕೆಲವೊಂದು ಥಿಂಗ್ಸ್ ನಾವು ಲೈವ್ ಮಾರ್ಕೆಟಲ್ಲೇ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಸೆಕ್ಟರ್ಸ್ ಮೂವ್ ಆಗುತ್ತೆ, ಯಾವುದೆಲ್ಲ ಸೆಕ್ಟರ್ಸ್ ಜೊತೆ ನಾವು ಟ್ರೇಡ್ ಮಾಡ್ಬೋದು ಅನ್ನೋದು. ಯಾಕೆಂದರೆ ಲೈವ್ ಮಾರ್ಕೆಟಲ್ಲಿ ನಮಗೆ ಸೆಕ್ಟರ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಯಾವ ಸೆಕ್ಟರ್ಸ್ ಮೂವ್ ಆಗ್ತಾಯಿದ್ರೆ ಅದರದ್ದು ಅಪೋಸಿಟಲ್ಲಿ ಯಾವ ಸೆಕ್ಟರ್ಸ್ ಹೋಗುತ್ತೆ ಅಂತ ಅದು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ನಾವು ಟ್ರೇಡ್ ಮಾಡೋದು. ಯಾಕೆಂದರೆ ನಮಗೆ ಫ್ರೈಡೇ ಟ್ರೇಡಲ್ಲಿ ನಮಗೆ ಒನ್ಸ್ ಬ್ಯಾಂಕ್ ನಿಫ್ಟಿ ಅಪ್ ಆದ ತಕ್ಷಣ ರಿಲಯನ್ಸ್ ಮತ್ತು ನಮಗೆ IT ಸ್ಟಾಕ್ಸು ಪರ್ಫಾರ್ಮ್ ಆಗೋಕ್ಕಾಗಲಿಲ್ಲ. ಯಾಕೆಂದರೆ ವೆಯ್ಟೇಜ್ ಜಾಸ್ತಿ ಇರೋದ್ರಿಂದ ಒನ್ಸ್ ಫೈನಾನ್ಷಿಯಲ್ ಸ್ಟಾಕ್ಸ್ ಮೂವ್ ಆಗ್ತಾ ಇದೆ ಅಂದರೆ ಬೇರೆ ಎಲ್ಲ ಸ್ಟಾಕ್ಸು ಸೈಡ್ ವೈಸಿಗೆ ಹೋಗ್ಬಿಡುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ.
ಸೊ ನಮಗೆ ನೆಕ್ಸ್ಟ್ ವೀಕಲ್ಲಿ ಮಾರ್ಕೆಟ್ ಕಂಡೀಷನ್ಸ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನಾವು ಇಲ್ಲಿ ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು. ಯಾವ ಥರ ಮೂಮೆಂಟ್ ಸಿಗುತ್ತೆ ಅನ್ನೋದು ನಾವು ಲೈವ್ ಮಾರ್ಕೆಟಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಯಾವ ಥರ ಎಲ್ಲ ವ್ಯೂಸನ್ನು ನಾವು ನೋಡ್ಬೋದು ಅನ್ನೋದನ್ನು ನಾವು ಲೈವ್ ಮಾರ್ಕೆಟಲ್ಲಿ ನೋಡೋಣ. ನೆಕ್ಸ್ಟ್ ನಾವು CNX IT ಬರ್ತಾ ಇದ್ದೀನಿ. IT ಸ್ಟಾಕ್ಸ್ ಯಾವ ಥರ ಎಲ್ಲ ಮೂವ್ಮೆಂಟ್ ಇದೆ, ಏನೆಲ್ಲ ಆಯಿತು ಲಾಸ್ಟ್ ವೀಕಲ್ಲಿ ಅಂತ ನೋಡಿದ್ರೆ, ನಾವು IT ನೋಡಿದ್ರೆ ಅದರದ್ದು ಮೇಜರ್ ಟ್ರೆಂಡ್ ಲೈನ್ ಹತ್ರ ಟ್ರೇಡ್ ಆಗ್ತಾ ಇದೆ IT ಸ್ಟಾಕ್ಸು. ಮತ್ತು ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿದೆ. ಇಲ್ಲಿ ನಾವು ನೋಡ್ತಾ ಹೋದರೆ ಇದೇ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿದೆ IT ಸ್ಟಾಕ್. ಇಲ್ಲಿ ಏನು ಬ್ರೇಕ್ ಆಗಿತ್ತಲ್ಲ ಅದೇ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡ್ಕೊಂಡಿದೆ. ಇಲ್ಲಿ ಬಂದು ಇಲ್ಲಿ ರೀಟೆಸ್ಟ್ ಮಾಡಿಬಿಟ್ಟು ಫರ್ದರ್ ಹೋಗ್ತಾ ಇದೆ. ಸೊ ನಮಗೆ ಈ ಟ್ರೆಂಡ್ ಲೈನ್ ಇದೆಯಲ್ಲ ಇದು ನಮಗೆ ಲೆವೆಲ್ಸ್ 28,900 ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಇದ್ರ ಎಬೋ ಟ್ರೇಡ್ ಆದಷ್ಟು ನಮಗೆ ಆ ಎಲ್ಲ IT ಸ್ಟಾಕ್ಸ್ಗಳು ಮೇಜರ್ ಅಪ್ ಟ್ರೆಂಡಲ್ಲಿ ಕಂಟಿನ್ಯೂಷನ್ ಆಗುತ್ತೆ. ಸೊ ನಮಗೆ ಇದು ಈ ಲೆವೆಲ್ಸ್ಗಿಂತ ಏನಾದ್ರು ಬಿಲೋ ಬಂತಂದರೆ ಸಮ್ ಪ್ರಾಫಿಟ್ ಬುಕ್ಕಿಂಗ್ನ ನಾವು ಇನಿಷಿಯೇಟ್ ಮಾಡ್ಬೋದು IT ಸ್ಟಾಕ್ಸಲ್ಲಿ. ಒನ್ಸ್ ಈ ಲೆವೆಲ್ನ ಹೋಲ್ಡ್ ಆಯ್ತು ಅಂದರೆ ನಮಗೆ ಅಪ್ ಸೈಡ್ ಕಂಟಿನ್ಯೂಷನ್ ಆಗುತ್ತೆ. ಅದನ್ನು ನಾವು ಶಾರ್ಟ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ, ಸೊ ನಾವು ಏನು ನೋಡಿದ್ವಲ್ಲ ಟ್ರೆಂಡ್ ಲೈನು ಅದೇ ಟ್ರೆಂಡ್ ಲೈನಲ್ಲಿ ಇನಿಷಿಯೇಟ್ ಆಗ್ತಾ ಇದೆ ಲೆವೆಲ್ಸು. ಆ ಟ್ರೆಂಡ್ ಲೈನ್ ಬಿಲೋ ಹೋಯ್ತಂದರೆ ಮಾತ್ರ ನಮಗೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಆ ಟ್ರೆಂಡ್ ಲೈನ್ ಎಬೋನೇ ಟ್ರೇಡ್ ಆಯ್ತಂದರೆ ಒನ್ಸ್ ಈ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಬೇಕಾದ್ರೂ ಹಿಂಗೆ ಹೋಗ್ಬೋದು ಮಾರ್ಕೆಟು, ಅಥವಾ ಹಿಂಗಿಂದ ಬೇಕಾದ್ರೂ ಹೋಗ್ಬೋದು. ಸೊ ಈ ಲೆವೆಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ನಮಗೆ 28,900 ಇಂಪಾರ್ಟೆಂಟ್ ಲೆವೆಲ್ಸ್ ಆಗುತ್ತೆ IT ಸ್ಟಾಕ್ಸಲ್ಲಿ. ನೆಕ್ಸ್ಟ್ ನಾವು ಮೆಟಲ್ಸ್ ನೋಡ್ತಾ ಹೋದರೆ ಮೆಟಲ್ಸ್ ಯಾವ ಥರ ಮೂವ್ಮೆಂಟ್ ಇದೆ. ನಮಗೆ ಫ್ರೈಡೇ ಮೆಟಲ್ಸು ತುಂಬ ಚೆನ್ನಾಗಿ ಮೂವ್ಮೆಂಟ್ ಕೊಡ್ತು. ಸೊ ಓವರಾಲ್ ಮೆಟಲ್ ಯಾವ ಥರ ಇದೆ. ಸೊ ಮೆಟಲ್ಸ್ ಏನಾಯಿತು, ಇದೊಂದು ಲಾಂಗ್ ರನ್ದು ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿಬಿಟ್ಟು ಅಪ್ಸೈಡ್ ಬರ್ತಾ ಇದೆ. ಇದು ಯಾವ ಟ್ರೆಂಡ್ ಲೈನ್ ಅಂತ ನಾನು ತೋರಿಸ್ತಾ ಹೋದರೆ ಇದು ವೆರಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್. ಅದು ನಮಗೆ ಮಂತ್ಲಿ ಸಿಗ್ತಾ ಇರೋಂಥದ್ದು. ಏನು ಬ್ರೇಕ್ಔಟ್ ಆಗಿತ್ತಲ್ಲ ಆ ಬ್ರೇಕ್ಔಟ್ನ ಇಲ್ಲಿ ರೀಟೆಸ್ಟ್ ಮಾಡಿದೆ, ಅಲ್ಲಿಂದ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಫರ್ದರ್ ನೋಡ್ತಾ ಹೋದರೆ ಸೊ ಇಲ್ಲಿ ಟ್ರೇಡ್ ಆಗ್ತಾ ಇದೆ. ಒನ್ಸ್ ಇದ್ರ ಈ ಹೈ ಮೇಲೆ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಟ್ರೇಡ್ ಆಯ್ತು ಅಂದರೆ ನಮಗೆ ಅಪ್ ಟು ನಮಗೆ 5,350ವರೆಗೂ ನೋಡ್ಬೋದು. ಇಲ್ಲಿ ಮೇಜರ್ ಸ್ಟಾಕ್ಸ್ ಅಂದರೆ ಟಾಟಾ ಸ್ಟೀಲ್, JSW, ಸೇಲ್, ಜಿಂದಾಲ್ ಸ್ಟೀಲ್ ಬರುತ್ತೆ. ಇದನ್ನ ಅಷ್ಟರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಒನ್ಸ್ ನಮಗೆ ಇನಿಷಿಯೇಷನ್ ಲೆವೆಲ್ ಅಂದರೆ ಓವರಾಲ್ ಸಪೋರ್ಟಿಂದ ಬೈಯಿಂಗ್ ಇನಿಷಿಯೇಟ್ ಆಗ್ತಾ ಇದೆ. ಸೊ ನಮಗೆ ಟ್ರೆಂಡ್ ಯಾವ ಥರ ಇನಿಷಿಯೇಟ್ ಆಗುತ್ತೆ ಅನ್ನೋದು ಫರ್ದರ್ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನೋಡ್ತಾ ಹೋದರೆ ನಮಗೆ ಈ ಥರ ಹೈಯರ್ ಹೈ ಫಾರ್ಮೇಷನ್ ಇದೆ. ನೆಕ್ಸ್ಟ್ ನಮಗೆ ಟಾರ್ಗೆಟ್ ಅಂದರೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಬರುವಂಥದ್ದು 5350 ಹತ್ರ. ಸೊ ಮಂಡೇ ನಮಗೆ ಈ ಹೈ 5251 ಎಬೋವ್ ನಮಗೆ ಟ್ರೇಡ್ ಇನಿಷಿಯೇಟ್ ಆಯ್ತು ಅಂದರೆ ಅಪ್ ಟು ಟಾರ್ಗೆಟ್ ಆಫ್ ನಮಗೆ 5351 ನಾವು ಈ ವೀಕಲ್ಲಿ ಇನಿಷಿಯೇಟ್ ಮಾಡ್ಬೋದು. ಓವರಾಲ್ ನಮಗೆ ಇಲ್ಲಿ ಬೈಯಿಂಗ್ ಸೈಡಲ್ಲಿದೆ ಮೆಟಲ್ ಇಂಡೆಕ್ಸು, ಆದರೆ ಹೈಲಿ ವಾಲೆಟೈಲ್ ಇದೆ. ಯಾವುದೇ ಥರ ಟ್ರೇಡ್ನ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಪ್ರಾಪರ್ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಜೊತೆಗೆ ಇದನ್ನು ನಾವು ಟ್ರೇಡ್ ಮಾಡಬೇಕಾಗತ್ತೆ. ಓವರಾಲ್ ನಾವು ಫರ್ದರ್ ಇನ್ನೊಂದು ಸ್ವಲ್ಪ ಇದನ್ನು ಲೋಯರ್ ಟೈಮ್ ಫ್ರೇಮ್ ಮಾಡಿಫೈ ಮಾಡ್ಕೊತೀವಿ ಅಂದರೆ ಈ ಥರ ಟ್ರೆಂಡ್ ಲೈನ್ ಫಾರ್ಮೇಷನ್ ಆಗುತ್ತೆ. ನಮಗೆ ಒಂದು ಸ್ವಲ್ಪ ಈ ಡೌನ್ ಸೈಡ್ ಅರೌಂಡ್ 5200 ಹತ್ರ ನಾವು ಬೈ ಇನಿಷಿಯೇಟ್ ಮಾಡಿದ್ರೆ ನಮಗೆ ಹೈಯರ್ ಟಾರ್ಗೆಟ್ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಈ ಥರ ನಾವು ಇದನ್ನು ಫಾರ್ಮೇಷನ್ನ ಕಂಟಿನ್ಯೂ ಮಾಡ್ಬೋದು. ಯಾವುದೆಲ್ಲ ನೆಕ್ಸ್ಟ್ ಟ್ರೇಡ್ ಮಾಡ್ಬೋದು, ಯಾವುದೆಲ್ಲ ಇನಿಷಿಯೇಷನ್ ಆಗುತ್ತೆ ಅಂತ ನಾವು ಸ್ಟಾಕ್ ಸ್ಪೆಸಿಫಿಕ್ ವ್ಯೂಲಿ ನಾವು ಟ್ರೇಡ್ ಮಾಡ್ತಾ ಹೋಗ್ಬೋದು. ನಾವು CNX ಆಗ್ಟು ಲಾಸ್ಟ್ ವೀಕ್ ನಾನು ಹೇಳಿದ್ದೆ, ಅದು ಟ್ರೆಂಡ್ ಲೈನ್ನ ರೀಸೆಟ್ ಮಾಡಿಬಿಟ್ಟು ನಮಗೆ ಅಪ್ಸೈಡ್ ಆಗ್ತಾ ಇದೆ. ಸೊ ನಮಗೆ ನೋಡ್ತಾ ಹೋದರೆ ಈ ಟ್ರೆಂಡ್ ಲೈನ್ನ ನಮಗೆ ರೀಟೆಸ್ಟ್ ಮಾಡ್ತು ಲಾಸ್ಟ್ ಇದರಲ್ಲಿ. ಇದೇ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ನಮಗೆ ಇದು ಓವರಾಲ್ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಬರ್ತಾ ಇರೋದು 10,881. ಸೊ 10,900 ಅಂತ ತಗೋಬೋದು. ನೆಕ್ಸ್ಟ್ ವೀಕಿಗೂ ನಮಗೆ ಪರ್ಫಾರ್ಮೆನ್ಸ್ ನೋಡ್ತಾ ಹೋದರೆ ಮಾರುತಿ ನಮಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿತ್ತು ಲಾಸ್ಟ್ 2 ಡೇಸಿಂದ. ಅರೌಂಡ್ ನಾವು 7,300 ಅಪ್ ಟು 7,700 ಪ್ಲಸ್ ಬಂದಿದೆ ನಮಗೆ ಮಾರುತಿ. ಅದೇ ಥರ ನಮಗೆ M&M ಎರಡೂ ಮೂವ್ಮೆಂಟ್ ಕೊಡ್ತಾ ಇದೆ. ಸೊ ಅದರ್ ಸ್ಟಾಕ್ಸ್ನು ನಾವು ನೋಡ್ಬೋದು. ಸ್ಟಾಕ್ ಸ್ಪೆಸಿಫಿಕ್ ವ್ಯೂಲಿ ನಾನು ಯಾವುದೆಲ್ಲ ಸ್ಟಾಕ್ಸ್ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದರೆ ನಮಗೆ ಓವರಾಲ್ ಫಾರ್ಮಾ ಇಂಡೆಕ್ಸ್ ಅಟ್ ಪ್ರೆಸೆಂಟ್ ಬೈಯಿಂಗ್ ಎಲ್ಲ ಇದೆ. ಅಟ್ ಪ್ರೆಸೆಂಟ್ ನಮಗೆ 10,900ನ ನಾವು ಟಾರ್ಗೆಟ್ ಆಗಿ ಇನಿಷಿಯೇಟ್ ಮಾಡ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಕೋಬೋದು. ನೆಕ್ಸ್ಟ್ ನಾವು CNX ಮಿಡ್ ಕ್ಯಾಪ್ ನೋಡ್ತಾ ಹೋಗ್ತೇವೆ. ಅಂದರೆ ಮಿಡ್ ಕ್ಯಾಪ್ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಆಗಿತ್ತು, ಮತ್ತು ಅದೇ ಟ್ರೆಂಡ್ ಲೈನ್ ಎಬೋ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಒನ್ಸ್ ನಮಗೆ ಈ ಟ್ರೆಂಡ್ ಲೈನ್ ಎಬೋ ಟ್ರೇಡ್ ಆಯ್ತು ಅಂದರೆ ಮತ್ತೆ ಅಪ್ ಸೈಡ್ ನಮಗೆ ಮೊಮೆಂಟಮ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಮಗೆ 28,000 ಏನು ನಮ್ಮ ಹೈಯರ್ ಟ್ರೆಂಡ್ ಲೈನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಟಚ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾವು ನೆಕ್ಸ್ಟ್ ವೀಕಿಗೆ ಮಿಡ್ ಕ್ಯಾಪ್ನು ಒನ್ಸ್ ಇದು 27,070 ಎಬೋ ನಮಗೆ ಮಿಡ್ ಕ್ಯಾಪ್ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಅಪ್ ಟು ಟಾರ್ಗೆಟ್ ಆಫ್ 27,500 ಮತ್ತು 600ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಮಿಡ್ ಕ್ಯಾಪಲ್ಲಿ. ನೆಕ್ಸ್ಟ್ ನಾವು ಮೀಡಿಯಾ ನೋಡ್ತಾ ಹೋದರೆ ಮೀಡಿಯಾ ಇಂಡೆಕ್ಸ್ ಲಾಸ್ಟ್ ಇದರಲ್ಲೆಲ್ಲ ತುಂಬಾ ಇದಾಗಿತ್ತು. ಲಾಸ್ಟ್ ವೀಕಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಓವರಾಲ್ ನಾವು ಮೀಡಿಯಾ ಇಂಡೆಕ್ಸಲ್ಲಿ ನೋಡ್ತಾ ಹೋಗ್ತೇವೆ ಅಂದರೆ 1,800 ನಮಗೆ ಸಪೋರ್ಟ್ ಆಗಿ ಇನಿಷಿಯೇಟ್ ಆಗುತ್ತೆ. ಒನ್ಸ್ 1,800 ನಮಗೆ ಹೋಲ್ಡ್ ಆಯ್ತು ಅಂದರೆ ನೆಕ್ಸ್ಟ್ ನಮಗೆ ಟಾರ್ಗೆಟು ಒನ್ಸ್ ಈ ಥರ ಈ ಟ್ರೆಂಡ್ ಲೈನ ನೆಕ್ಸ್ಟ್ ಇಲ್ಲಿಗೆ ಬಂದ್ಬಿಟ್ಟು ಹಿಂಗೆ ಬ್ರೇಕ್ ಆಯ್ತು ಅಂದಾಗ ನಮಗೆ ನೆಕ್ಸ್ಟ್ ಮೂವ್ಮೆಂಟ್ ಸಿಗುತ್ತೆ
ಅದು ಈ ಥರ ಬೇಕಾದ್ರೂ ಆಗ್ಬೋದು, ಈ ಥರ ಬಂದು ಹಿಂಗೆ ಬೇಕಾದ್ರೂ ಹೋಗ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಮಗೆ ಸಪೋರ್ಟ್ ಅಂತ ಬರ್ತಾ ಇರೋದು 1800 ಏನಾದ್ರು ಬ್ರೇಕ್ ಆಯ್ತು ಅಂದರೆ ನಮಗೆ 1700ವರೆಗೆ ಡೌನ್ ಸೈಡ್ ಫಾಲ್ ಬರ್ಬೋದು. ನಮಗೆ ಇಲ್ಲಿಂದ ಇದು ಬ್ರೇಕ್ಔಟ್ ಆಯ್ತು ಅಂದರೆ ಲೆವೆಲ್ಸು ನಮಗೆ 1860 ಎಬೋವ್ ನಮಗೆ ಬ್ರೇಕ್ಔಟ್ ಕೊಡ್ತಂದರೆ ನೆಕ್ಸ್ಟ್ ವೀಕಲ್ಲಿ ಪ್ರೈಸು ನಮಗೆ ಅಪ್ ಟು 1950. ಇಲ್ಲಿ ನಮಗೆ ಮೇಜರಾಗಿ ಬರುವಂಥ ಸ್ಟಾಕ್ಸು PVR, ಇನಾಕ್ಸ್ ಲೆಕ್ಸ್ಚರ್, TV18, ನೆಟ್ವರ್ಕ್ 18, ಜಾಗರಣ್ ಬರುತ್ತೆ. ಇದಷ್ಟು ಸ್ಟಾಕ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಯಾವ ಥರ ಎಲ್ಲ ಮೂಮೆಂಟ್ ಬರುತ್ತೆ, ಯಾವುದೆಲ್ಲ ಸ್ಟಾಕ್ ಸ್ಪೆಸಿಫಿಕ್ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೇನೆ. ನೆಕ್ಸ್ಟ್ ನಾವು ರಿಯಾಲಿಟಿ ನೋಡ್ತಾ ಹೋದರೆ ರಿಯಾಲಿಟಿನೂ ಒಂಥರ ಅಪ್ಪಿಗೆ ಹೋಗ್ಬಿಟ್ಟು ಡೌನ್ ಬಂದಿದೆ. ಸೊ ಇದು ಇಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ, ಅರೌಂಡ್ 365 ರೆಸಿಸ್ಟೆನ್ಸ್ ಆಗಿದೆ. ಅಟ್ ಪ್ರೆಸೆಂಟ್ ನಮಗೆ ನಾವು ಸಪೋರ್ಟ್ ನೋಡ್ತೀವಿ ಅಂದರೆ ಅರೌಂಡ್ 336 ಸಪೋರ್ಟ್ ಇದೆ. ಸೊ ಒನ್ಸ್ ಇದನ್ನು ಟೆಸ್ಟ್ ಮಾಡಿಬಿಟ್ಟು ಅಪ್ ಹೋಗ್ಬೋದು. ಓವರಾಲ್ ರಿಯಾಲಿಟಿ ಸ್ಟಾಕ್ಸಲ್ಲಿ ನಾವು ನೋಡ್ತೀವಿ ಅಂದರೆ DLF ಮತ್ತು ಒಬೆರಾಯ್ ರಿಯಾಲಿಟಿ ಮೇಜರ್ ಪಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ ಥರ ಪ್ರೈಸ್ ಮೂಮೆಂಟಮ್ ಸಿಗುತ್ತೆ ನಮಗೆ, ಅದ್ರ ಮೇಲೆ ನಾವು ಟ್ರೇಡ್ನ ಇನಿಷಿಯೇಟ್ ಮಾಡ್ಕೋಬೋದು. ನಾವು ಈ ಥರ ಫಾರ್ಮೇಷನ್ ಬರುತ್ತೆ. ಇಲ್ಲಿ ನಮಗೆ ಓವರಾಲ್ ನಮಗೆ ಇದೇ ಸಪೋರ್ಟಾಗಿ ಇನಿಷಿಯೇಟ್ ಆಗುತ್ತೆ. ಒನ್ಸ್ ನಮಗೆ ಸಪೋರ್ಟ್ ಏನಾದರೂ ಬ್ರೇಕ್ ಆಯ್ತು ಅಂದರೆ ಡೌನ್ ಸೈಡ್ ಇದೆ, ಅಥವಾ ಇದೇ ಸಪೋರ್ಟ್ ಹೋಲ್ಡ್ ಆಯ್ತು ಅಂದರೆ ಇಲ್ಲಿಂದಲೇ ನಮಗೆ ಅಪ್ ಸೈಡ್ ಕಂಟಿನ್ಯೂಷನ್ ಆಗುತ್ತೆ. ನಾವು CNX ಸ್ಮಾಲ್ ಕ್ಯಾಪ್ ನೋಡ್ತೀವಿ ಅಂದರೆ ಸ್ಮಾಲ್ ಕ್ಯಾಪ್ ಇದೊಂದು ನಾರ್ಮಲ್ ಹೋಗ್ತಾ ಇದ್ದಂಥ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿದೆ. ಒನ್ಸ್ ಈ ಟ್ರೆಂಡ್ ಲೈನ್ ಎಬೋವ್ ಬರಬೇಕು ನಮಗೆ, ಇದು ಇಲ್ಲಿ ಸಪೋರ್ಟ್ ತಗೊಂಡು ಮೂವ್ ಆಗ್ತಾ ಇದೆ. ಒನ್ಸ್ 9676 ಎಬೋವ್ ನಮಗೆ ಟ್ರೇಡ್ ಆಗ್ತಾ ಇದೆ ಅಂದರೆ ಅಪ್ ಟು ನಮಗೆ ಈ ಟ್ರೆಂಡ್ ಲೈನ್ನ ಹೈನ ಟಚ್ ಮಾಡುತ್ತೆ. ಓವರಾಲ್ ಇದಕ್ಕೂ ನಮಗೆ ಯಾವುದೇ ಥರ ಕ್ಲಿಯರ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಯಾವುದೇ ಥರ ಸಿಗ್ತಾ ಇಲ್ಲ. ಸೊ ಮೊಮೆಂಟಮ್ ಯಾವ ಥರ ಕ್ಯಾರಿ ಆಗುತ್ತೆ ಅಂತ ನೋಡ್ಕೊಂಡು ನಾವು ಟ್ರೇಡ್ನ ಇನಿಷಿಯೇಟ್ ಮಾಡಬೇಕು. ಯಾಕೆಂದರೆ ಲಾಸ್ಟ್ 2-3 ಡೇಸಿಂದ ಸ್ಮಾಲ್ ಕ್ಯಾಪಲ್ಲಿ ಮೂಮೆಂಟಮ್ ಸ್ವಲ್ಪ ಕಡಿಮೆ ಇತ್ತು. ಒನ್ಸ್ ಈ ಲೆವೆಲ್ಸ್ ಎಬೋವ್ ನಮಗೆ ಟ್ರೇಡ್ ಆಯ್ತು ಅಂದರೆ ಇನ್ನು ಮೂಮೆಂಟಮ್ ಜಾಸ್ತಿ ಸಿಗುತ್ತೆ. ಮತ್ತು ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡ್ತೀವಿ ಅಂದರೆ ಸೇಮ್ ಅದೇ ಥರ ಪ್ರೀವಿಯಸ್ ಹೈ ಹತ್ರ ಸ್ಟ್ರಗಲ್ ಆಗ್ತಾ ಇದೆ. ಅದು ಒನ್ಸ್ ನಮಗೆ 9800 ಎಬೋವ್ ಕ್ಲಿಯರ್ ಆಯ್ತು ಅಂದರೆ ನಮಗೆ ಅಪ್ ಟು ಈ ಟ್ರೆಂಡ್ ಲೈನ್ ನಮಗೆ ಏನು 10900 ಇದೆಲ್ಲ ಅಲ್ಲಿವರೆಗೂ ಹೋಗುತ್ತೆ. ಸೊ ನೆಕ್ಸ್ಟ್ ವೀಕ್ ನಮಗೆ ತುಂಬಾ ಚೆನ್ನಾಗಿ ಮೂಮೆಂಟಮ್ ಇರುತ್ತೆ. ಒನ್ಸ್ ಏನಾದರೂ 9800 ಕ್ಲಿಯರ್ ಆಯ್ತು ಅಂದರೆ ವೀಕ್ಲಿ ಬೇಸಿಸಲ್ಲಿ ನಮಗೆ ಹೈಯರ್ ಲೆವೆಲ್ಸ್ ನಾವು ಆ್ಯಂಟಿಸಿಪೇಟ್ ಮಾಡ್ಬೋದು. ಏನಾದರೂ ಅದು ಕ್ಲಿಯರ್ ಆಗಲಿಲ್ಲ ಅಂದರೆ ನಮಗೆ ನಾವೇನು ಈ ಸಪೋರ್ಟ್ ಇದೆಯಲ್ಲ, ಈ ಸಪೋರ್ಟ್ ಹತ್ರ ಬಂದು ರೀಟೆಸ್ಟ್ ಮಾಡೋಗುತ್ತೆ. ಅದು 9300ಗೆ ಬಂದು ನೆಕ್ಸ್ಟ್ ಫರ್ದರ್ ಮೂವ್ಮೆಂಟ್ ಆಗುತ್ತೆ. ಸೊ ಇದನ್ನು ನಮ್ಮ ಟ್ರ್ಯಾಕ್ ಲಿಸ್ಟಲ್ಲಿ ಇಟ್ಕೋಬೇಕು, ಯಾವ ಥರ ಎಲ್ಲ ಮೂವ್ಮೆಂಟ್ ಆಗುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಅಂತ. FMCG ಸ್ಟಾಕ್ಸ್ ನೋಡಿದ್ರೆ ಲಾಸ್ಟ್ ವೀಕಲ್ಲಿ ಬ್ರೇಕ್ಔಟ್ ಕೊಡ್ತು, ಬ್ರೇಕ್ಔಟ್ನ ರೀಟೆಸ್ಟ್ ಮಾಡ್ತಾ ಇದೆ. ನಾವು ವೀಕ್ಲಿ ಬೇಸಿಸಲ್ಲಿ ನೋಡ್ತಾ ಹೋಗೋದಾದರೆ ಲಾಂಗ್ ರನ್ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿತ್ತು. ನಮಗೆ ಬಿಫೋರ್ ಲಾಸ್ಟ್ ವೀಕ್ ನಮಗೆ HUL ಒಳ್ಳೆ ಮೂಮೆಂಟಮ್ ಕೊಟ್ಟಿತ್ತು, ಮಾರಿಕೋ ಕೊಟ್ಟಿತ್ತು ಮತ್ತು ಡಾಬರ್ ಕೊಟ್ಟಿತ್ತು. ಈ ಥರದ್ದು ಏನಾಗಿದೆ, ಒಂದು ಫಾರ್ಮೇಷನ್ ಆಗ್ತಾ ಇದೆ. ಒನ್ಸ್ ಈ ಟ್ರೆಂಡ್ ಲೈನ್ ಏನಿದೆ ನಮಗೆ ಟ್ರೆಂಡ್ ಲೈನ್ ಬರುವಂಥದ್ದು 35,883 ಹತ್ತಿರ ಇದೆ ಇದರದ್ದು ವ್ಯಾಲ್ಯೂಸು. ಒನ್ಸ್ ಈ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿಬಿಟ್ಟು ಹೋಯ್ತು ಅಂದರೆ ಮತ್ತೆ ನಮಗೆ FMCGಲಿ ನೆಕ್ಸ್ಟ್ ಮೂಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತೇವೆ ಅಂದರೆ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿ ಹೈಯರ್ ಸೈಡಿಗೆ ಹೋಗ್ಬಿಟ್ಟು ಇಲ್ಲಿ ಮತ್ತೆ ರೀಟೆಸ್ಟಿಗೆ ಬರ್ತಾ ಇದೆ. ಒನ್ಸ್ ಇದು ರೀಟೆಸ್ಟ್ ಆಯ್ತು ಅಂದಾಗ ರೀಟೆಸ್ಟ್ ಆದಮೇಲೆ ನಮಗೆ ಫರ್ದರ್ ಮೂವ್ಮೆಂಟ್ ಸಿಗುತ್ತೆ. ಸೊ ಇದು ಯಾವ ಥರ ರೀಟೆಸ್ಟ್ ಮಾಡುತ್ತೆ, ಈ ಲೆವೆಲ್ಸ್ 34,880 ಇದು ನಮಗೆ ಮೇಜರ್ ಇಂಪಾರ್ಟೆಂಟಾಗಿ ರೋಲ್ ಪ್ಲೇ ಮಾಡುತ್ತೆ. ಒನ್ಸ್ ಇದನ್ನು ಹೋಲ್ಡ್ ಮಾಡ್ಕೊಂತಂದರೆ ನಮಗೆ ಆಫ್ಟರ್ ಟ್ಯೂಸ್ಡೇ ವೆಡ್ನೆಸ್ಡೇ ಮೇಲೆ FMCG ಸ್ಟಾಕ್ಸಲ್ಲಿ ಒಳ್ಳೆ ಮೂಮೆಂಟಮ್ ಸಿಗುತ್ತೆ. ನಾವು PSU ಬ್ಯಾಂಕ್ ನೋಡ್ತಾ ಹೋದರೆ PSU ಬ್ಯಾಂಕ್ ಈ ಥರ ಚಾನಲಲ್ಲಿ ಮೂವ್ ಆಗ್ತಾ ಇತ್ತು. ಅದಾದಮೇಲೆ ನಮಗೊಂದು ಸ್ವಲ್ಪ ಬ್ರೇಕ್ ಡೌನ್ ಬಂತು. ಇವಾಗ ಮತ್ತೆ ಅದೇ ಚಾನಲ್ ಹತ್ತಿರ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಇಲ್ಲಿಂದ ನೋಡ್ತಾ ಹೋದರೆ ಇಲ್ಲೊಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದೆ 2489 ಹತ್ತಿರ. ಒನ್ಸ್ ಇದನ್ನು ಕ್ಲಿಯರ್ ಮಾಡ್ತಂದರೆ ನಮಗೆ ಅಪ್ಪರ್ ಸೈಡ್ ಟಾರ್ಗೆಟ್ 2650ವರೆಗೂ ಇದೆ. ಸೊ ಇಲ್ಲಿ PSU ಬ್ಯಾಂಕ್ ಅಂದರೆ ನಮಗೆ SBI, PNB, ಬ್ಯಾಂಕ್ ಆಫ್ ಬರೋಡಾ ಇದೆಲ್ಲ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇಲ್ಲಿ ಯಾವ ಥರ ಎಲ್ಲ ಮೂವ್ ಆಗುತ್ತೆ, ಯಾವುದೆಲ್ಲ ನೆಕ್ಸ್ಟ್ ನಾವು ಟ್ರೇಡ್ ಮಾಡ್ಬೋದು ಅನ್ನೋದು ಈ ಟ್ರೆಂಡ್ ಲೈನ್ ಎಬೋವ್ ಟ್ರೇಡ್ ಆಗಬೇಕು. ಒನ್ಸ್ ಇದು 2500 ಅಂತ ನಾವು ರಫ್ ಫಿಗರ್ ತಗೊಂಡ್ರೆ ಒನ್ಸ್ 2500 ಎಬೋವ್ ಟ್ರೇಡ್ ಆಯ್ತು ಅಂದರೆ PSU ಇಂಡೆಕ್ಸು ಇಲ್ಲಿ ಓವರಾಲ್ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಅಂತ ಬರುವಂಥದ್ದು 2650ವರೆಗೂ ಬರುತ್ತೆ. ಓವರಾಲ್ ನಾವು PSU ಬ್ಯಾಂಕ್ನ ರೆಡಾರಲ್ಲಿ ಇಟ್ಕೋಬೇಕು. ಒನ್ಸ್ ನಮಗೆ ಈ ಲೆವೆಲ್ ಮೇಲೆ ಇನಿಷಿಯೇಟ್ ಆಯಿತು ಬೈ ಮತ್ತು ಸಸ್ಟೈನ್ ಆಗ್ತಾ ಇದೆ ಅಂದರೆ ನಮಗೆ ಹೈಯರ್ ಪ್ರೈಸಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಇಲ್ಲಿ ನೋಡ್ತಾ ಹೋದರೆ CNX ಎನರ್ಜಿ ಇಲ್ಲಿ ಮೇಜರ್ ಡೌನ್ಫಾಲ್ ಬಂದಿದ್ದು ರಿಲಯನ್ಸ್ 2-3 ದಿನದ ಡೌನ್ಫಾಲ್ ಆಗ್ತಾ ಇದೆ, ಡೌನ್ ಸೈಡ್ ಬರ್ತಾ ಇದೆ. ಸೊ ನಮಗೆ ಓವರಾಲ್ ಆಗಿ ನೋಡ್ತೀವಿ ಅಂದರೆ ನಮಗೆ 19,800 ಹತ್ರ ಸಪೋರ್ಟ್ ಇದೆ. ಇದಕ್ಕೆ 19,800 ಸಪೋರ್ಟ್ ಹೋಲ್ಡ್ ಆಯ್ತು ಅಂದರೆ ಮತ್ತೆ ಫರ್ದರ್ ಅಪ್ಸೈಡ್ ಬರುತ್ತೆ. ಈ ಥರ ಅಪ್ಸೈಡ್ ಬರುತ್ತೆ ನಮಗೆ. ಅದೇನಾದರೂ ಡೌನ್ ಬಂತಂದರೆ ಮಾತ್ರ ನಮಗೆ ಇಲ್ಲಿಂದ ಈ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡ್ಬೋದು. ಅದು ಇಲ್ಲಿವರೆಗೂ ರೀಟೆಸ್ಟ್ ಮಾಡ್ಬೋದು. ಇದು ಮೇಜರ್ ಟ್ರೆಂಡ್ ಲೈನ್ ನಮಗೆ ಸಪೋರ್ಟ್ ಅಂತ ನೋಡಿದ್ರೆ 19,400 ಇದೆ. ನೆಕ್ಸ್ಟ್ ವೀಕಲ್ಲಿ ರಿಲಯನ್ಸ್ ಯಾವ ಥರ ಮೂವ್ಮೆಂಟ್ ಕೊಡುತ್ತೆ ಅನ್ನೋದು ಮೇಜರ್ ಆಗುತ್ತೆ. ಯಾಕೆಂದರೆ ಇದು ಸೆಕ್ಟರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮತ್ತು ಓವರಾಲ್ ವೆಯ್ಟೇಜ್ ಇರೋದು ಇದರದ್ದೇನೆ. ಹಾಗಾಗಿ ರಿಲಯನ್ಸ್ ಯಾವ ಥರ ಮೂವ್ ಆಗುತ್ತೆ, ಏನೆಲ್ಲ ಮೂವ್ಮೆಂಟ್ ಇರುತ್ತೆ ಅಂತ ನಾವು ನೆಕ್ಸ್ಟ್ ವೀಕಲ್ಲಿ ನೋಡಬೇಕಾಗುತ್ತೆ.
ನಾವು ಇನ್ಫ್ರಾ ನೋಡ್ತಾ ಹೋದರೆ ಇನ್ಫ್ರಾನು ರೆಸಿಸ್ಟೆನ್ಸ್ನ ಟಚ್ ಆಗಿಬಿಟ್ಟು ವಾಪಸ್ ಬರ್ತಾ ಇದೆ. ಫರ್ದರ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ ನಾವೊಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ, ಎಲ್ಲಿ ನಮಗೆ ಸಪೋರ್ಟ್ ಸಿಗ್ಬೋದಂತ. ಸೊ ಮೇಜರ್ ಸಪೋರ್ಟ್ನ ಬ್ರೇಕ್ ಮಾಡಿದೆ. ಸೊ ನಮಗೆ ಇದೊಂದು ಸಪೋರ್ಟ್ ಸಿಗುತ್ತೆ, ಇಲ್ಲಿ ಇದೇ ಸಪೋರ್ಟ್ನ ಹೋಲ್ಡ್ ಮಾಡ್ತಾ ಇದೆ. ಸೊ ನಮಗೆ ಇಲ್ಲಿಂದ ಏನಾದರೂ ಈ ಸಪೋರ್ಟು ರೀಟೆಸ್ಟ್ ಆಗಿ ಮತ್ತೆ ಹೋಯ್ತಂದರೆ ಮೇಲ್ಗಡೆ ಬರುತ್ತೆ. ಒನ್ಸ್ ಏನಾದರೂ ಈ ಸಪೋರ್ಟ್ ಏನಾದರೂ ಅದು ಡೌನ್ ಬ್ರೇಕ್ ಮಾಡುತ್ತೆ ಅಂದರೆ ನಮಗೆ ಡೌನ್ ಸೈಡ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮೇಜರ್ ಲೆವೆಲ್ಸ್ ಯಾವುದಾದ್ರು ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನಮಗೆ ಮೇಜರ್ ಲೆವೆಲ್ಸ್ ನಮಗೆ ಇನ್ಫ್ರಾದಲ್ಲಿ ನೋಡ್ತಾ ಹೋದರೆ 4300 ಏನೊಂದು ಮೇಜರ್ ಲೆವೆಲ್ಸ್ ಬರುತ್ತೆ. ಒನ್ಸ್ ಬಿಲೋ 4300 ಏನಾದ್ರು ನಮಗೆ ಪ್ರೈಸ್ ಸಸ್ಟೈನ್ ಆಗ್ತಾ ಇದೆ ಅಂದರೆ ನಾವು ಡೌನ್ ಸೈಡ್ನ ಎಕ್ಸ್ಪೆಕ್ಟ್ ಮಾಡೋದು. ಇಲ್ಲ ಇಲ್ಲಿಂದನೇ ಮೂವ್ ಆಗುತ್ತೆ ಅಂದರೆ ನಮಗೆ ಒನ್ಸ್ 4300 ಹತ್ರ ಬಂದು ರೀಟೆಸ್ಟ್ ಮಾಡಿ ಪ್ರೈಸು ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು. ಸೊ ಇದನ್ನು ನಮ್ಮ ರೆಡಾರಲ್ಲಿ ಇಟ್ಕೋಬೇಕು, ಯಾವ ಥರ ಎಲ್ಲ ಮೂವ್ ಆಗುತ್ತೆ ಅನ್ನೋದು. ನೆಕ್ಸ್ಟು CNX ಫೈನಾನ್ಷಿಯಲ್ಸು ಯಾವುದೆಲ್ಲ ಇದಿದೆ ಅಂತ. ಇಲ್ಲಿ ನಮಗೆ ಓವರಾಲ್ ಲಾಸ್ಟ್ ವೀಕಿಂದ ಒಳ್ಳೆ ಮೊಮೆಂಟಮ್ ಕೊಡ್ತಾ ಇದೆ CNX ಫೈನಾನ್ಷಿಯಲ್ಲು. ಇಲ್ಲಿ ನೋಡ್ತಾ ಹೋದರೆ ನಮಗೆ ಇಲ್ಲಿಂದ ಒಂದು ಈ ಥರ ಇದರಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಪ್ರೈಸು. ಸೊ ನೆಕ್ಸ್ಟ್ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಅಂತ ಬರುವಂಥದ್ದು 17,000 ಎಬೋವ್ ಹೋಯ್ತು ಅಂದರೆ ನೆಕ್ಸ್ಟ್ ನಮಗೆ ಮೇಜರ್ ಅಂತ 17,700. ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಬ್ಯಾಂಕ್ ನಿಫ್ಟಿಲಿ ಇರುವಂಥ ಸ್ಟಾಕ್ಸ್ಗಳೇ ಫೈನಾನ್ಷಿಯಲ್ಸಲ್ಲೂ ಇದೆ. ಸೊ ಇಂಪಾರ್ಟೆಂಟ್ ಅಂದರೆ ನಮಗೆ ಇದು ಮೂವ್ ಆಯ್ತು ಅಂದರೆ ಬ್ಯಾಂಕ್ ನಿಫ್ಟಿನೂ ಮೂವ್ ಆಗುತ್ತೆ. ಓವರಾಲ್ ಪ್ರೈಸ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಅರೌಂಡ್ 16,670 ಹತ್ರ. ನೆಕ್ಸ್ಟ್ ಇದು ಯಾವ ಥರ ಟ್ರೇಡ್ ಆಗುತ್ತೆ, ಇದು ಮೂಮೆಂಟಮ್ ಇದೇ ಥರ ಶಿಫ್ಟ್ ಆಯ್ತು ಅಂದರೆ ನಿಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರ್ತಾ ಇರೋದು 17,000 ಹತ್ರ. 17,000 ಕ್ಲಿಯರ್ ಆಯ್ತು ಅಂದರೆ ನೆಕ್ಸ್ಟ್ ಹೈಯರ್ ಮೂವ್ಸಿಗೆ ರೆಡಿ ಆಗಿದೆ. ಇದು ಪ್ರೈವೇಟ್ ಬ್ಯಾಂಕ್ಸ್ ನೋಡ್ತಾ ಹೋದರೆ ನಮಗೆ ಇಲ್ಲಿ ಮೇಜರ್ ಬ್ರೇಕ್ಔಟ್ ಬರ್ತಾ ಇದೆ ಇಲ್ಲಿ ನೋಡ್ತಾ ಹೋದರೆ ನಮಗೆ. ಸೊ ಒನ್ಸ್ ಪ್ರೈಸ್ ನಮಗೆ 38,530 ಇದ್ರ ಎಬೋವ್ ಟ್ರೇಡ್ ಆಯ್ತು ಅಂದರೆ ನಮಗೆ ಅಪ್ಸೈಡ್ ನಮಗೆ ಆ್ಯಸ್ ಪರ್ ಟ್ರೆಂಡ್ ಲೈನ್ ನಮಗೆ ಈ ಥರ ಬರುತ್ತೆ. ಸೊ ಇದ್ರದ್ದು ನಮಗೆ ನೆಕ್ಸ್ಟ್ ಸೈಡ್ ಟಾರ್ಗೆಟ್ ಎಲ್ಲಿಗೆ ಬರುತ್ತೆ ಅಂದರೆ 19,500ಗೆ. ಅಟ್ ಪ್ರೆಸೆಂಟ್ ಇರೋವಂಥದ್ದು 18,500. 1000 ಪಾಯಿಂಟ್ ಅಪ್ ಮೂವ್ ನಮಗೆ ಇಲ್ಲಿ ಇನಿಷಿಯೇಟ್ ಆಗ್ತಾ ಇದೆ. ಒನ್ಸ್ ಪ್ರೈಸ್ ಈ ಲೆವೆಲ್ಸ್ ಮೇಲೆ ನಮಗೆ ಇನಿಷಿಯೇಟ್ ಸಸ್ಟೈನ್ ಆಗಬೇಕು. ಸಸ್ಟೈನ್ ಆಯ್ತು ಅಂದರೆ ನಮಗೆ ಅಪ್ ಸೈಡ್ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಗಿದೆ, ಇದ್ರ ಮೇಲ್ಗಡೆ ಸಸ್ಟೈನ್ ಆಯ್ತು ಅಂದರೆ ಪ್ರೈಸ್ ಅಪ್ ಟು ನಮಗೆ 19,500 ನಮಗೆ ಟಾರ್ಗೆಟ್ ಬರುತ್ತೆ. ಸ್ಟಾಪ್ ಲಾಸ್ನ ನಾವು ಇದೇ ಟ್ರೆಂಡ್ ಲೈನ್ನ ಮೇಂಟೈನ್ ಮಾಡ್ಬೋದು. ಇದೇ ಸ್ಟಾಪ್ ಲಾಸಿಂದ ನಮಗೆ ಹೈಯರ್ ಸೈಡ್ ವ್ಯಾಲ್ಯೂನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಓವರಾಲ್ ಸೆಕ್ಟರ್ಸ್ ಮೇಲೆ ನಾವು ಡಿಸ್ಕಸ್ ಮಾಡಿದ್ದೀನಿ ಇವತ್ತು. ಯಾವುದೆಲ್ಲ ಥರ ಎಲ್ಲ ಮೂವ್ಮೆಂಟ್ ಆಗುತ್ತೆ, ಯಾವುದೆಲ್ಲ ಸೆಕ್ಟರ್ ನಮಗೆ ನೆಕ್ಸ್ಟ್ ವೀಕಲ್ಲಿ ಪರ್ಫಾರ್ಮ್ ಮಾಡುತ್ತೆ, ಯಾವುದೆಲ್ಲ ಸೆಕ್ಟರ್ಸ್ ಮೇಲೆ ನಾವು ಇನಿಷಿಯಲಿ ಬೆಟ್ ಮಾಡ್ಬೋದು, ಯಾವುದೆಲ್ಲ ಸೆಕ್ಟರ್ಸ್ನ ನಾವು ಟ್ರೇಡಿಗೆ ನಮ್ಮ ರೆಡಾರಲ್ಲಿ ಇಟ್ಕೋಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟು ಯಾವುದೆಲ್ಲ ಸ್ಟಾಕ್ ಸ್ಪೆಸಿಫಿಕ್ ಟ್ರೇಡ್ ನಮಗೆ ಸಿಗುತ್ತೆ, ಯಾವುದೆಲ್ಲ ಸ್ಟಾಕ್ಸಲ್ಲಿ ನಾವು ಇದೇ ಥರ ಸೆಕ್ಟರಿಂದ ನಾವು ನೆಕ್ಸ್ಟು ಸ್ಟಾಕ್ಸ್ನ ಪಿಕ್ ಮಾಡ್ತೀವಿ, ಯಾವುದೆಲ್ಲ ಸ್ಟಾಕ್ಸ್ಗಳು ನಮಗೆ ಮೂವ್ಮೆಂಟ್ ಕೊಡುತ್ತೆ, ಯಾವುದೆಲ್ಲ ಸ್ಟಾಕ್ಸ್ ಮೇಲೆ ನಾವು ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು, ಯಾವುದೆಲ್ಲ ಸೆಕ್ಟರ್ ಔಟ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.